ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅನಿತಾ ಭಟ್, ಶತಾಯು ಆಯುರ್ವೇದ ಮುಖ್ಯಸ್ಥೆ. ಇವತ್ತು ನಾನು ಎಲ್ಲರಿಗೂ ಇಂಟ್ರೆಸ್ಟ್ ಇರುವಂತಹ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ತೂಕವನ್ನು ಹೇಗೆ ಇಳಿಸೋದು, ಅದು ಸಕ್ಸಸ್ಫುಲ್ ಆಗಿ ಹೇಗೆ ಇಳಿಸೋದು ಅಂತ. ಬಹಳಷ್ಟು ಜನ ಮಲ್ಟಿಪಲ್ ಡಯಟ್ಸನ್ನು ಮಾಡ್ತಾ ಇರ್ತೀರಾ, ಅದರಲ್ಲೂ ಜಿಮ್ಮಿಗೆ ಹೋಗ್ತಾ ಇರ್ತೀರಾ, ಕಿಟೋ ಡಯಟ್ ಮಾಡ್ತಾ ಇರ್ತೀರಾ, ಹೈ ಪ್ರೋಟೀನ್ ಡಯಟ್ ತೊಗೊಳ್ತಾ ಇರ್ತೀರಾ, ಅಂದ್ರೂ ತೂಕ ಇಳಿಸೋಕ್ಕೆ ಸ್ಟ್ರಗಲ್ ಮಾಡ್ತಾನೇ ಇರ್ತೀರಾ. ಬಹಳಷ್ಟು ಜನಕ್ಕೆ ಮೆಡಿಕಲ್ ರೀಸನ್ನಿಂದ ಸಹಿತ ತೂಕವನ್ನು ಇಳಿಸೋಕ್ಕೆ ಆಗ್ತಾ ಇರಲ್ಲ. ಎಷ್ಟೊಂದು ಜನ ಇನ್ಫರ್ಟಿಲಿಟಿ ಇರುತ್ತೆ, ಮುಟ್ಟಿನ ಸಮಸ್ಯೆ ಇರುತ್ತೆ, ಅಥವಾ ಫ್ಯಾಟಿ ಲಿವರ್ನ ಸಮಸ್ಯೆ ಇರುತ್ತೆ. ಪುರುಷರಲ್ಲಿ ಬೆಲ್ಲಿ ಫ್ಯಾಟ್ ಅಥವಾ ಹೊಟ್ಟೆಯ ಬೊಜ್ಜು ಇರುವಂತಹದ್ದು, ಬಹಳಷ್ಟು ಜನ ಮಂಡಿ ನೋವಿನ ಸಮಸ್ಯೆಯಿಂದ ಬಳಲವರಿಗೆ ವಾಕಿಂಗ್ ಸಹಿತ ಮಾಡೋಕ್ಕಾಗಲ್ಲ, ಅಂಥವರಲ್ಲಿ ಬೊಜ್ಜಿನ ಸಮಸ್ಯೆ ಇರುವಂಥದ್ದು, ಡಯಾಬಿಟೀಸು, ಈ ರೀತಿ ಮೆಟಬಾಲಿಕ್ ಡಿಸಾರ್ಡರಿಂದ ಬೊಜ್ಜಿನ ಸಮಸ್ಯೆ ಇರುವಂಥದ್ದು, ಈ ರೀತಿ ಅನೇಕ ಸಮಸ್ಯೆಗಳಲ್ಲಿ ಬೊಜ್ಜು ಅಸೋಸಿಯೇಟೆಡ್ ಆಗಿ ಬರ್ತಾ ಹೋಗುತ್ತೆ. ಹಾಗಾದರೆ ತೂಕ ಇಳಿಸಬೇಕು, ಹೆಲ್ದಿಯಾಗಿರಬೇಕು ಅಂದರೆ ಹೇಗೆ ಆ್ಯಕ್ಚುಯಲ್ ಐಡಿಯಲ್ ಮೆಥಡ್ ನಾವು ಫಾಲೋ ಮಾಡಬೇಕು, ರೀಸನ್ಸ್ ಏನು, ಮತ್ತು ಯಾವ ರೀತಿಯನ್ನು ಫುಡ್ಡನ್ನು ತಗೋಬೇಕು, ಇದಕ್ಕೆ ಆಯುರ್ವೇದದ ಚಿಕಿತ್ಸೆ ಏನಿದೆ, ಯಾರು ಆ್ಯಕ್ಚುಲಿ ಚಿಕಿತ್ಸೆಯನ್ನು ತಗೋಬೇಕು, ಎಲ್ಲವುದನ್ನು ನಾನಿವತ್ತು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಎಲ್ಲ ಕಡೆ ನೋಡಿರ್ತೀರಾ, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ, ಫುಡ್ಡು ಇಂಟೇಕು ನಮಗೆ ಮುಂಚೆಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಕುತ್ಕೊಂಡು ಕೆಲಸ ಮಾಡೋದ್ರಿಂದ ನಾವು ತಗೊಳ್ಳುವಂಥ ಆಹಾರ, ಅದರಲ್ಲೂ ಹೆಚ್ಚೆಚ್ಚಿಗೆ ಫುಡ್ಡನ್ನು, ಜಂಕ್ ಫುಡ್ಡನ್ನು, ಕರೆದಿರುವ ಪದಾರ್ಥಗಳನ್ನು ಮತ್ತು ಸ್ವೀಟನ್ನು ಹೆಚ್ಚೆಚ್ಚಿಗೆ ನಾವು ಸೇವನೆ ಮಾಡೋದ್ರಿಂದ, ಎಲ್ಲರದು ಸಿಟ್ಟಿಂಗ್ ಜಾಬ್ ಆಗಿರುವಂಥ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ತೂಕ ಜಾಸ್ತಿ ಆಗ್ತಾ ಇದೆ. ನಾರ್ಮಲಿ ನಮ್ಮ ಮೆಟಬಾಲಿಸಮು ಎಸ್ಪೆಷಲಿ ಏಷ್ಯನ್ಸಿಗೆ ನಾವು 20-25 ಒಳಗಡೆ ನೋಡ್ತಾ ಇರ್ತೀವಿ. ಎಲ್ಲರೂ ಈಗ ಅಧಿಕ ತೂಕದ ಕ್ಯಾಟಗರಿಗೆ ಬರ್ತಾನೆ ಇದ್ದಾರೆ, ಅಂದರೆ 25ಇಂದ 30 BMI ಒಳಗಡೆ. ಮತ್ತು ಬಹಳಷ್ಟು ಜನ BMIಯನ್ನು 30 ಅಬೌವ್ ಅಂದರೆ ಅವರಿಗೆ ಒಬೇಸಿಟಿ ಕ್ಯಾಟಗರಿಗೆ ಬರ್ತಾರೆ. ಯಾರು ಸುಮಾರು ಒಬೇಸಿಟಿ ಕ್ಯಾಟಗರಿಗೆ ಬರ್ತಾರೆ ಅವರಿಗೆ ಯಾವ ಯಾವ ಸಮಸ್ಯೆಗಳು ಉಂಟಾಗತ್ತೆ ಮತ್ತು ಯಾವುದರಿಂದ ಇದು ಉಂಟಾಗತ್ತೆ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಏಜ್ ಫ್ಯಾಕ್ಟರು. ನೀವು ನೋಡಿರಬಹುದು, ನಿಮ್ಮ ಕಾಲೇಜ್ ಡೇಸಲ್ಲಿ, ಯಂಗರ್ ಏಜಲ್ಲಿ ನೀವು ಎಷ್ಟೇ ತಿಂದ್ರೂ ಸಹಿತ ಹೆಚ್ಚಿಗೆ ತೂಕವನ್ನು ಗೇನ್ ಆಗಿರಲ್ಲ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇನ್ನೊಂದು ರೀಸನ್ ಇರುತ್ತೆ. ನಿಮ್ಮ ಏಜು ನೀವು 40+ ಆಗ್ತಾ ಇದ್ದಂಗೆ ನಿಮಗೆ ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೀವಿ, ಅಂದರೆ ಹೊಟ್ಟೆಯ ದೇಹದ ತೂಕ ಜಾಸ್ತಿ ಆಗುವಂಥದ್ದು, ಮತ್ತು ಮಹಿಳೆಯರಲ್ಲಿ ಹೊಟ್ಟೆಯ ತೂಕ ಜಾಸ್ತಿ ಆಗುವಂಥದ್ದು, ಬೊಜ್ಜು ಜಾಸ್ತಿ ಆಗುವಂತಹ ಸಮಸ್ಯೆಯನ್ನು ನೋಡ್ತಾ ಹೋಗ್ತೀವಿ. ಇದಲ್ಲದೆ 40 ವಯಸ್ಸಿನ ನಂತರ ನಿಮಗೆ ಮೆಟಬಾಲಿಸಮ್ ಅಂದರೆ ದೇಹದ ಚಯಾಪಚಯ ಕ್ರಿಯೆ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಕಡಿಮೆ ಊಟ ಮಾಡಿದರೂ ಸಹಿತ ನೀವು ದೇಹದ ತೂಕವನ್ನು ಇಳಿಸೋಕ್ಕೆ ಸ್ಟ್ರಗಲ್ ಮಾಡ್ತಾನೆ ಇರ್ತೀರಾ. ಇದಲ್ಲದೆ ಹೆರಿಡಿಟ್ರಿ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಒಬೇಸಿಟಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಒಬೇಸಿಟಿ ಬರುವಂತಹ ಚಾನ್ಸಸ್ ಇರುತ್ತೆ. ನಿಮಗೆ ಚೈಲ್ಡ್ಹುಡ್ ಒಬೇಸಿಟಿಯ ಸಮಸ್ಯೆ ಇದ್ದರೂ ಸಹಿತ ನಿಮಗೆ ಒಬೇಸಿಟಿ ಬರುವಂತಹ ಚಾನ್ಸಸ್ ಇರುತ್ತೆ. ಅಂಥವರು ಸಹಿತ ಕೇರ್ಫುಲ್ ಆಗಿರಬೇಕು. ಇದಲ್ಲದೆ ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ, ಲ್ಯಾಕ್ ಆಫ್ ಸ್ಲೀಪ್ ಅಂದರೆ ನಿದ್ದೆ ಇಲ್ಲದೆ ಇರುವಂಥದ್ದು ಸಹಿತ ಒಬೇಸಿಟಿ ಉಂಟಾಗೋಕ್ಕೆ ಒಂದು ಕಾರಣ ಆಗುತ್ತೆ. ಈಗಿನ ದಿನಗಳಲ್ಲಿ ನೋಡಿರಬಹುದು, ಬಹಳಷ್ಟು ಮಕ್ಕಳು ರಾತ್ರಿ ಮಲ್ಕೊಂಡು ಫೋನ್ ಹಿಡ್ಕೊಂಡು ರೀಲ್ಸ್ ನೋಡ್ತಾ ಇರ್ತಾರೆ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಬ್ಯುಸಿ ಇರ್ತಾರೆ. ಅಂಥವರಲ್ಲಿ ಸಹಿತ ಒಬೇಸಿಟಿಯ ಸಮಸ್ಯೆಗಳು ಹೆಚ್ಚಾಗ್ತಾ ಬರ್ತಾ ಇದೆ. ಬಹಳಷ್ಟು ಜನದಲ್ಲಿ ಡಿಪ್ರೆಷನ್ನು, ಆಂಗ್ಸೈಟಿಗೋಸ್ಕರ ಕೆಲವು ಮೆಡಿಕೇಷನ್ಸ್ನ ತಗೊಳ್ತಾರೆ. ಇನ್ನಷ್ಟು ಜನ ಅಸ್ತಮಾನಂತಹ ಸಮಸ್ಯೆಯಿಂದ ಬಳಲವರು ಸ್ಟೀರಾಯ್ಡ್ ಮೆಡಿಕೇಷನ್ಸನ್ನು ತಗೊಳ್ತಾರೆ. ಕೆಲವರು ಎಮರ್ಜೆನ್ಸಿನಲ್ಲಿ ಸ್ಟೀರಾಯ್ಡ್ ಮೆಡಿಕೇಷನ್ಸನ್ನು ತಗೊಂಡಿರ್ತಾರೆ. ಇಂಥವರಲ್ಲೂ ಸಹಿತ ಮೆಡಿಕೇಷನ್ಸ್ಗಳ ವತಿಯಿಂದ ಅನೇಕ ದೇಹದ ತೂಕ ಜಾಸ್ತಿ ಆಗುವಂತಹ ಸಮಸ್ಯೆಗಳು ಇರುತ್ತೆ. ಇದಲ್ಲದೆ ಯಾರು IVF, IUI ಅಂತ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಹಾರ್ಮೋನ್ ಇಂಜೆಕ್ಷನ್ಗಳನ್ನು ಪದೇ ಪದೇ ಗರ್ಭಧಾರಕ್ಕೆ ಧರಿಸೋಕ್ಕೆ ಅಂತ ತಗೊಳ್ತಾ ಇರ್ತಾರೆ, ಅಂಥವರಲ್ಲೂ ಸಹಿತ ದೇಹದ ತೂಕ ಜಾಸ್ತಿ ಆಗುವಂತಹ ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ. ಇದಲ್ಲದೆ ನೀವು ನೋಡಿರಬಹುದು, ಬಹಳಷ್ಟು ಜನ ಲ್ಯಾಕ್ ಆಫ್ ಸ್ಲೀಪ್ ಹೇಳಿದೆ ನಾನು, ಇದಲ್ಲದೆ IVF ಟ್ರೀಟ್ಮೆಂಟ್ಗಳು ಹೇಳಿದೆ, ಮೆಡಿಕೇಷನ್ಸ್ ಹೇಳಿದೆ, ಇದೆಲ್ಲ ಸಮಸ್ಯೆ ಬಿಟ್ಟೂ ಸಹಿತ ಅನೇಕ ಜನ ಏನೂ ರೀಸನ್ ಇಲ್ಲದೇ ತೂಕ ಜಾಸ್ತಿ ಆಗ್ತಾ ಇರುತ್ತೆ. ಅಂಥವರು ಆ್ಯಕ್ಚುಲಿ ವರಿ ಮಾಡಬೇಕು, ಬಿಕಾಸ್ ಅಂಥವರಲ್ಲಿ ಹಿಡನ್ ಕಾಸಟಿವ್ ಫ್ಯಾಕ್ಟರ್ ಇರುತ್ತೆ. ಅಂದರೆ ಅವರಿಗೆ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ದೇಹದಲ್ಲಿ ಲಿವರ್ ತುಂಬ ಫ್ಯಾಟನ್ನು, ಅಧಿಕ ಕೊಬ್ಬನ್ನು ಶೇಖರಣೆ ಮಾಡುವಂತಹ ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಅವರು ಸಿಂಪಲ್ ಆಗಿ ಫುಡ್ ತಗೊಂಡ್ರು, ತುಂಬ ಲೈಟಾಗಿ ಫುಡ್ ತಗೊಂಡ್ರು ಸಹಿತ ಅವರು ದೇಹದಲ್ಲಿ ತೂಕವನ್ನು ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ
ನಿಮಗೆ ಯಾವ ರೀತಿ ಸಮಸ್ಯೆಯಿಂದ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ ಮತ್ತು ಹೇಗೆ ಇಳಿಸಬೇಕು ಅನ್ನೋದನ್ನು ಇವಾಗ ನೋಡ್ತಾ ಬರೋಣ. ಮೊದಲನೆಯದಾಗಿ ನಮ್ಮ ಹತ್ರ ಬರೋಕ್ಕಿಂತ ಮುಂಚೆನೇ ಬಹಳಷ್ಟು ಜನ ಜಿಮ್ಮಿಗೆ ಜಾಯ್ನ್ ಆಗಿರ್ತಾರೆ. ಜಿಮ್ಮಿಗೆ ದುಡ್ಡು ಕೊಟ್ಟು ಹೋಗೋದೇ ಇಲ್ಲ, ಅಥವಾ ಜಿಮ್ಮಿಗೆ ಜಾಯ್ನ್ ಆಗಿದ್ರೂ ಅವರಿಗೆ 1 kg 2 kgಕ್ಕಿಂತ ಜಾಸ್ತಿ ತೂಕ ಇಳಿಸೋಕ್ಕಾಗೋದಿಲ್ಲ. ಸೊ ಅವರು ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಇದಲ್ಲದೆ ಬಹಳಷ್ಟು ಜನ ಡಯೆಟ್ ಮಾಡಿರ್ತಾರೆ. ಇಂಟರ್ನೆಟ್ಟಲ್ಲಿ ಬರುವಂತಹ ಎಲ್ಲ ಡಯೆಟನ್ನು ಟ್ರಯಲ್ ಮಾಡಿರ್ತಾರೆ. ಇಂಟರ್ಮಿಟೆನ್ಸ್ ಫಾಸ್ಟಿಂಗ್ ಮಾಡಿರ್ತಾರೆ, ಅಥವಾ ಬರೀ ಕೀಟೋ ಡಯೆಟ್ ಟ್ರೈ ಮಾಡಿರ್ತಾರೆ. ಈ ರೀತಿ ಮಲ್ಟಿಪಲ್ ಡಯೆಟ್ಸನ್ನು ಟ್ರಯಲ್ ಮಾಡಿರ್ತಾರೆ. ಹಾಗಾದರೆ ಆಯುರ್ವೇದದಲ್ಲಿ ನಾವು ಏನನ್ನು ಹೇಳ್ತೀವಿ ಡಯೆಟ್ ಬಗ್ಗೆ ಅಂದರೆ ಸಮತೋಲನ ಆಹಾರ. ಎಲ್ಲ ಇರುವಂತಹ ಸಮತೋಲನ ಆಹಾರವನ್ನು ತಗೊಳ್ಳಿ. ಬರೀ ಕಾರ್ಬೋಹೈಡ್ರೇಟ್ ಡಯೆಟ್ ಆಗಲಿ, ಬರೀ ಪ್ರೋಟೀನ್ ಡಯೆಟ್ ಆಗಲಿ, ಬರೀ ವೆಜಿಟಬಲ್ ಡಯೆಟ್ ಆಗಲಿ ಆ ರೀತಿ ತಗೊಳ್ಳೋದ್ರಿಂದ ಕರೆಕ್ಟಾಗಿ ಸಮತೋಲನ ಆಹಾರವನ್ನು, ನಿಮ್ಮ ಆಹಾರದಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುವಂಥ ರೀತಿ ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಆಹಾರವನ್ನು ಸೇವನೆ ಮಾಡಬೇಕು. ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ, ನಿಮ್ಮ ಪ್ಲೇಟನ್ನು ನೀವು ತಗೊಂಡಾಗ ಅದನ್ನು 4 ಪೋರ್ಷನ್ ಆಗಿ ಡಿವೈಡ್ ಮಾಡಿ. 4 ಪೋರ್ಷನಲ್ಲಿ 1 ಪೋರ್ಷನ್ನು ನೀವು 1 ಚಪಾತಿ ಅಥವಾ 100 ಗ್ರಾಮ್ಸ್ ಅಷ್ಟು ರೈಸನ್ನು ತಗೊಳ್ಳಿ. ಇನ್ನೊಂದು ಪೋರ್ಷನ್ನಲ್ಲಿ ನೀವು ಚಿಕನ್ ಇರಬಹುದು, ಫಿಶ್ ಇರಬಹುದು, ಅಥವಾ ಕಾಳುಗಳಿರಬಹುದು, ಸೊಪ್ಪಿನ ಕಾಳಿನ ಪಲ್ಯ ಇರಬಹುದು, ಅಥವಾ ಪನೀರ್ ಇರಬಹುದು. ಒಂದು ಪ್ರೋಟೀನ್ ಅಂಶವನ್ನು ನೀವು ಫುಡ್ಡಲ್ಲಿ ಆ್ಯಡ್ ಮಾಡ್ತಾ ಬನ್ನಿ. ಇನ್ನು ಹಾಫ್ ಪೋರ್ಷನಲ್ಲಿ ನೀವು ಬೇಯಿಸಿರುವಂತಹ ತರಕಾರಿ ಪಲ್ಯಗಳಿರ್ಬೋದು, ಅಥವಾ ಹಸಿಯಾಗಿರುವಂತಹ ತರಕಾರಿ ಪಲ್ಯಗಳು, ಮೊಸರು, ಇದಿಷ್ಟನ್ನು ನೀವು ಆ್ಯಡ್ ಮಾಡ್ತಾ ಬಂದರೆ ಇದನ್ನು ಸಮತೋಲನ ಆಹಾರ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ ಪ್ರೋಟೀನ್ ಇರಬಹುದು, ಕಾರ್ಬೋಹೈಡ್ರೇಟು, ಮಿನರಲ್ಸು, ವಿಟಮಿನ್ಸು ಎಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ ಒಂದು ಅರ್ಧ ಚಮಚ ತುಪ್ಪ ಆಗಲಿ ಅಥವಾ ಬೆಣ್ಣೆಯನ್ನು, ಯಾವುದೇ ರೀತಿಯಾಗಿರುವಂತಹ ಫ್ಯಾಟನ್ನು ಸೇವನೆ ಮಾಡಬಹುದು. ಇದು ಮಾಡೋದರ ಜೊತೆಗೆ ನೀವು 8,000 ಸ್ಟೆಪ್ಸನ್ನು, 8,000 ಸ್ಟೆಪ್ಸಿಂದ 10,000 ಸ್ಟೆಪ್ಸ್ವರೆಗೆ ವಾಕ್ ಮಾಡೋದ್ರಿಂದ ನೀವು ಯಂಗ್ ಏಜ್ ಅವರಿದ್ದು ನಿಮ್ಮ ಮೆಟಬಾಲಿಸಮ್ ಕರೆಕ್ಟಾಗಿದ್ದರೆ ನೀವು ತೂಕವನ್ನು ಇಳಿಸ್ತಾ ಬರಬಹುದು. ಜೊತೆಗೆ ನೀವು ಜಿಮ್ಮನ್ನು ಮಾಡಿ, ಯಾವುದೇ ರೀತಿ ಎಕ್ಸಸೈಸಸನ್ನು ಮಾಡಿ ತೂಕವನ್ನು ಇಳಿಸ್ತಾ ಬರ್ಬೋದು. ಬಟ್ ಇದೆಲ್ಲವನ್ನು ಮಾಡಿನೂ ನೀವು ತೂಕ ಇಳಿಸ್ತಾ ಇಲ್ಲ ಅಂದರೆ ಆವಾಗ ಏನು ಮಾಡಬೇಕು? ಆವಾಗ ಮೊದಲನೇದಾಗಿ ನಾವು ಜನರಲಿ ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ಮಾಡಿಸ್ತೀವಿ. ಅಂದರೆ ಹೊಟ್ಟೆ ಮತ್ತು ಪೆಲ್ವಿಕ್ಗೆ ಸ್ಕ್ಯಾನ್ ಮಾಡಿಸ್ತೀವಿ. ಪುರುಷರಲ್ಲಿ ಏನಾಗಿರುತ್ತೆ, ಕೆಲವೊಬ್ಬರಿಗೆ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇರುತ್ತೆ. ಮತ್ತು ಬಹಳಷ್ಟು ಜನರಲ್ಲಿ ಈಗ ಹೆಚ್ಚೆಚ್ಚಿಗೆ ಕಂಡುಕೊಂಡು ಬರ್ತಾ ಇರೋದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿ ಅವರು ಮದ್ಯವನ್ನು ಸೇವನೆ ಮಾಡದೇ ಇದ್ದರೂ, ಆಲ್ಕೋಹಾಲನ್ನು ತಗೊಳ್ಳದೇ ಇದ್ದರೂ ಸಹಿತ ಅವರ ಲಿವರಲ್ಲಿ ಬೊಜ್ಜಿನ ಅಂಶ ಅಂದರೆ ಫ್ಯಾಟ್ನ ಅಂಶ ಕಲೆಕ್ಟ್ ಆಗ್ತಾ ಬರ್ತಾ ಇರುತ್ತೆ. ಇದು ಗ್ರೇಡ್ 1ಗೆ ಹೋಗಿ ನಂತರ ಫ್ಯಾಟಿ ಲಿವರ್ ಗ್ರೇಡ್ 2 ಹೋಗುತ್ತೆ. ನಂತರ ಅದೇ ರೀತಿ ಅವರು ಆರೈಕೆಯನ್ನು ಮಾಡಿಲ್ಲ ಅಂದರೆ ಗ್ರೇಡ್ 3 ಹೋಗಿ ನಂತರ ಲಿವರ್ ಸಿರೋಸಿಸಿಂದ ಲಿವರ್ ಕಂಪ್ಲೀಟ್ಲಿ ಹಾಳಾಗುವಂತಹ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಫ್ಯಾಟಿ ಲಿವರ್ನ ಸಮಸ್ಯೆ ಇರೋವ್ರಿಗೂ ಸಹಿತ ತೂಕದ ಸಮಸ್ಯೆ ಉಂಟಾಗುತ್ತೆ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಎಲ್ಲರೂ ಅನುಭವಿಸ್ತಾ ಇರೋದು ಅಂದರೆ ಹೈಪೋಥೈರಾಯ್ಡಿಸಮ್ ಅಂತ ಕೇಳಿರ್ಬೋದು ನೀವು. ಅಂದರೆ ಥೈರಾಯ್ಡ್ನ ಸಮಸ್ಯೆ ಇದ್ದಾಗ ಅವರು ದೇಹದ ತೂಕ ಜಾಸ್ತಿ ಆಗ್ತಾ ಇರುತ್ತೆ, ಕೂದಲು ಬ್ರಿಸಲ್ ಆಗಿರುತ್ತೆ, ಕಾನ್ಸ್ಟಿಪೇಷನ್ನ ಸಮಸ್ಯೆ ಇರುತ್ತೆ. ಮತ್ತು ಕಾನ್ಸ್ಟಿಪೇಷನನ್ನು ಇನ್ನೂ ಜನ ಕ್ಯಾಶುವಲ್ ಆಗಿ ತಗೊಳ್ತಾರೆ. ದೇಹದ ಮಲವಿಸರ್ಜನೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಯಾರಿಗೆ ಕಾನ್ಸ್ಟಿಪೇಷನ್ನ ಸಮಸ್ಯೆ ಇರುತ್ತೆ ಅಂಥವರಲ್ಲಿ ಸಹಿತ BMI ವೇರಿಯೇಷನ್ ಇರುತ್ತೆ, ಅವರಲ್ಲಿ ಸಹಿತ ತೂಕ ಜಾಸ್ತಿ ಆಗಿರುವಂತಹ ಪ್ರಕ್ರಿಯೆಗಳು ಜಾಸ್ತಿ ಆಗಿರುತ್ತೆ. ಮಹಿಳೆಯರ ವಿಷಯಕ್ಕೆ ಬಂದಾಗ ಬಹಳಷ್ಟು ಮಹಿಳೆಯರಲ್ಲಿ ಹಾರ್ಮೋನ್ನ ವ್ಯತ್ಯಾಸದಿಂದ, PCOD ಸಮಸ್ಯೆಯಿಂದ, ಇನ್ಸುಲಿನ್ ರೆಸಿಸ್ಟೆನ್ಸಿಂದ, ಸೊ ನೀವು ನೋಡಿರಬಹುದು ನಿಮ್ಮ ತೂಕ ಜಾಸ್ತಿ ಇದ್ದಾಗ, ಅಧಿಕ ತೂಕಕ್ಕಿಂತ ಹೆಚ್ಚು ಒಬೇಸಿಟಿ ಲೆವೆಲಿಗೆ ಹೋದಾಗ ಕುತ್ತಿಗೆ ಹತ್ರ ಒಂದು ಚೈನ್ ಹಾಕಿರುವ ಜಾಗದಲ್ಲಿ ಕಪ್ಪಾಗಿರುವಂಥದ್ದು, ಅಂದರೆ ಕಂಕಳು ಈ ಏರಿಯಾದಲ್ಲಿ ಸ್ವಲ್ಪ ಥಿಕನ್ಡ್ ಸ್ಕಿನ್ನು ಮತ್ತು ಡಾರ್ಕ್ ಆಗಿರುವಂಥದ್ದು, ಈ ರೀತಿಯಾಗಿ ಇತ್ತು ಅಂದರೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತ ಅರ್ಥ. ನಿಮ್ಮ ದೇಹದಲ್ಲಿ ಇನ್ಸುಲಿನ್ನ ಪ್ರಕ್ರಿಯೆ ಸರಿಯಾಗಿಲ್ಲ, ನೀವು ಯಾವುದೇ ರೀತಿ ಫುಡ್ ತಿಂತಾ ಇದ್ರೂ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂಥವರು ಕೇರ್ಫುಲ್ಲಾಗಿ ಸ್ವೀಟನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ತೂಕವನ್ನು ಇಳಿಸ್ತಾ ಬರಬೇಕಾಗತ್ತೆ. ಹಾಗಾದರೆ ಈ ತೂಕವನ್ನು ಹೇಗೆ ಇಳಿಸ್ಬೋದು ಮತ್ತು ಎಷ್ಟು ದಿನ ಬೇಕು ನನಗೆ ಇಳಿಸೋಕ್ಕೆ ಅಂತ ಬಹಳಷ್ಟು ಜನಕ್ಕೆ ಕ್ವೆಶ್ಚನ್ಸ್ ಇರುತ್ತೆ. ಜನರಲಿ ನಾನು ಹೇಳೋದು, ನನ್ನ ಹತ್ರ ಬರೋರೆಲ್ಲ ಒಂದೊಂದು ವರ್ಷ ಜಿಮ್ ಮಾಡಿ, ಒಂದೊಂದು ವರ್ಷ ವರ್ಕೌಟ್ ಮಾಡಿ ಎಲ್ಲ ಡಿಸ್ಕಂಟಿನ್ಯೂ ಮಾಡಿರ್ತಾರೆ, ಹಾಫ್ ಮಾಡಿ ಡಿಸ್ಕಂಟಿನ್ಯೂ ಮಾಡಿರ್ತಾರೆ. ನಿಮ್ಮ ಮನಸ್ಸಿಗೆ ತೂಕ ಇಳಿಸಬೇಕು ಅಂತ ಬಂದರೆ, ಅಥವಾ ನೀವು ಜೊತೆಗೆ ಬೇರೆ ಯಾವುದೋ ಆರೋಗ್ಯ ಸಮಸ್ಯೆ ಇದೆ, ನಿಮಗೆ ಕಾಲು ನೋವು, ಮಂಡಿ ನೋವು ಇದೆ, ನಿಮಗೆ ಡಾಕ್ಟ್ರು ತೂಕ ಇಳಿಸೋಕ್ಕೆ ಹೇಳಿದ್ದಾರೆ, ಅಥವಾ ನಿಮಗೆ ಫರ್ಟಿಲಿಟಿ ಸಮಸ್ಯೆ ಇದೆ, ನೀವು ತೂಕ ಇಳಿಸಬೇಕು, ನಿಮಗೆ ಲಿವರ್ನ ಸಮಸ್ಯೆ ಇದೆ, ತೂಕ ಇಳಿಸಬೇಕು, ನಿಮಗೆ ಹೈಪರ್ ಟೆನ್ಷನ್ ಅಥವಾ BP ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ನೀವು ತೂಕ ಇಳಿಸಬೇಕು ಅಂತಿದ್ರೆ ನೀವು ಸೀರಿಯಸ್ ಆಗಿ 3 ತಿಂಗಳ ವರ್ಕೌಟ್ ಮಾಡಿದ್ರೆ ಕರೆಕ್ಟಾಗಿ 3 ತಿಂಗಳಲ್ಲಿ ತೂಕ ಇಳಿಸಬಹುದು.
ಹಾಗಾದರೆ ಹೇಗೆ ನಾವು ಮಾಡ್ಬೋದು? ನಾನು ಹೇಳ್ದಂಗೆ ಆಯುರ್ವೇದದಲ್ಲಿ 21 ದಿನದ ಚಿಕಿತ್ಸೆ ಇದೆ. 21 ದಿನದಲ್ಲಿ ನೀವು ಸುಲಭವಾಗಿ 5 ರಿಂದ 6 kg ತೂಕವನ್ನು ಇಳಿಸಬಹುದು. ಅದರ ನಂತರ ನೀವು ನೆಕ್ಸ್ಟ್ 2 ಮಂತ್ಸಲ್ಲಿ ಮತ್ತೆ 3 ರಿಂದ ಇನ್ನೊಂದು 3 kg ಅಂದರೆ ಟೋಟಲ್ ಒಂದು 10 kgಯನ್ನು ನೀವು 3 ತಿಂಗಳಲ್ಲಿ ಇಳಿಸ್ತಾ ಬರಬಹುದು. ಇದು ಹೇಗೆ ಸಾಧ್ಯ? ಮೊದಲನೆಯದಾಗಿ ನಾನು ಹೇಳಬೇಕಾದ್ರೆ ಮೆಟಬಾಲಿಸಮ್ ಅಂತ ಹೇಳಿದೆ. ಅಂದರೆ ದೇಹದ ಚಯಾಪಚಯ ಕ್ರಿಯೆ. ನಿಮ್ಮ ದೇಹದಲ್ಲಿ ಏನು ಫುಡ್ ಹಾಕಿರ್ತೀರಾ ಆ ಫ್ಯೂಯಲ್ ಆ ಬೆಂಕಿ ಬರ್ನ್ ಮಾಡುತ್ತೆ, ಅದು ಏನು ಹಾಕಿದ್ದೀರಾ ಅದನ್ನು. ಅದೇ ರೀತಿ ನೀವು ತಗೊಂಡಿರುವಂತಹ ಫುಡ್ಡು ಫ್ಯಾಟ್ ಆಗಿ ಕನ್ವರ್ಟ್ ಆಗದೆ ನಿಮ್ಮ ನ್ಯೂಟ್ರಿಯೆಂಟ್ಸ್ ನಿಮ್ಮ ದೇಹಕ್ಕೆ ಹೋಗಿ ಜೀರ್ಣ ಆಗುವಂತಹ ಶಕ್ತಿ ದೇಹದ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ದೇಹದ ಮೆಟಬಾಲಿಸಮ್ ಇಂಪ್ರೂವ್ ಮಾಡೋಕ್ಕೆ ಆಯುರ್ವೇದದಲ್ಲಿ ಬಹಳಷ್ಟು ಚಿಕಿತ್ಸೆಗಳಿದೆ. ಇದಕ್ಕೆ ಒಂದು ಕಾಂಬಿನೇಷನ್ ಆಫ್ 5 ಸ್ಟೇಜಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಸ್ಪೆಷಲಿ ಒಂದು ವೇಟ್ ಲಾಸ್ ಪೇಸ್ಟ್ ಮಸಾಜ್ ಇದೆ. ಈ ಮಸಾಜನ್ನು ತಗೊಳ್ಳೋದ್ರಿಂದ ಸುಮಾರು ಅರ್ಧ kgಯಿಂದ 1 kg ತೂಕವನ್ನು ಒಂದು ಸಿಟ್ಟಿಂಗಲ್ಲೇ ಅವರು ಇಳಿಸ್ತಾ ಬರ್ಬೋದು. ಈ ಚಿಕಿತ್ಸೆಯ ಜೊತೆಗೆ ದೇಹದಲ್ಲಿ ಡೈಜೆಷನ್ ಪ್ರೋಸೆಸ್ಸನ್ನು ಇಂಪ್ರೂವ್ ಮಾಡೋ ರೀತಿ ಔಷಧಿಗಳನ್ನು ಕೊಡಲಾಗುತ್ತೆ. ಇದರ ಜೊತೆಗೆ ಕ್ಲಾಸಿಕಲಿ ಡಿಟಾಕ್ಸ್ ಮಾಡೋದ್ರಿಂದ ಪುರುಷರಲ್ಲಿ ಬರೀ 10 ದಿನದಲ್ಲೇ 4 ರಿಂದ 5 kg ತೂಕ, ಮಹಿಳೆಯರಲ್ಲಿ 2 ರಿಂದ 3 kg ತೂಕ ಇಳಿಯುತ್ತೆ. ನಾನು ಮಹಿಳೆಯರ ತೂಕ ಹೇಳಬೇಕಾದ್ರೆ ಕಡಿಮೆ ಹೇಳಿದೆ. ಸೊ ಏನಕ್ಕೆ ಮಹಿಳೆಯರಲ್ಲಿ ತೂಕ ಇಳಿಸೋದು ಕಷ್ಟ ಅಂತಲೂ ನಾನು ನಿಮಗೆ ಮಧ್ಯದಲ್ಲಿ ಹೇಳ್ತೀನಿ. ಸೊ ಈಗ ಮಧ್ಯದಲ್ಲಿ ನೀವು ನೋಡ್ತಾ ಇರಬಹುದು ನಮ್ಮ ಒಂದು ವಿಡಿಯೋನ, ಹೇಗೆ ಒಬ್ಬರು ಮಹಿಳೆ ಜಿಮ್ಮಿಗೆ ಹೋಗಿ ತೂಕ ಇಳಿಸೋಕ್ಕಾಗ್ದೇ ಆಮೇಲೆ ನಮ್ಮ ಹತ್ರ ಬಂದು 14 kg ತೂಕವನ್ನು ಇಳಿಸ್ಕೊಂಡ್ರು ಅಂತ ನೋಡಿ. After I joined Shatayu and detox and paste with the help of detox and paste massages, I lost around 14 kgs. So in total. Hi, I'm Svecha. I'm taking treatment with Shatayu Clinic and under Dr. Anita. Last month I have come for Panchakarma treatment and all. So during I have a kind of different lifestyle and I have diabetes issue. So the diabetes after Panchakarma, the diabetes level have come from 8.3 to 6 after the Panchakarma for the 30 days treatment, I can say. And during this course of treatment I have lost 6 kgs. And then I do have a issue with the thyroid from long time, and I used to have around 6.10 last time, but after Panchakarma it came down to 3. And the major issue I have come here is for the fertility. So the treatment started with all these things basically, and then they are the fertility issue is also addressed. And yes, I get very good support and all from the technicians who have done the treatment and all, and timely follow up from Dr. Rashmi. And so after this treatment I'm still continuing my treatment here for the other fertility things. So and I feel good because my weight is lost, and I feel my health is going to improve much more better. ಸೊ ವೀಕ್ಷಕರೇ, ನೋಡಿದ್ರಲ್ಲ ಹೇಗೆ ಈ ಮಹಿಳೆ 14 kg ತೂಕವನ್ನು ಇಳಿಸ್ಕೊಂಡು ಅವರ ಡಯಾಬಿಟಿಸನ್ನು ಕಂಪ್ಲೀಟಾಗಿ ಕಂಟ್ರೋಲ್ ತೊಗೊಂಡ್ರು ಅಂತ. ಸೊ ತೂಕ ಇಳಿಸೋದು ಬಹಳಷ್ಟು ರಾಕೆಟ್ ಸೈನ್ಸ್ ಅಲ್ಲ. ನೀವು ಕರೆಕ್ಟಾಗಿ ಮನಸ್ಸು ಮಾಡಿದ್ರೆ ನಾ ಹೇಳ್ದಂಗೆ ಫಸ್ಟ್ 10 ಡೇಸಲ್ಲಿ ನೀವು 3 to 4 kgs ಇಳಿಸ್ಬೋದು. ನಂತರ ಸಮತೋಲನ ಆಹಾರದ ಜೊತೆಗೆ ನೀವು ಯೋಗವನ್ನು, ಎಕ್ಸಸೈಸಸನ್ನು, ಅದಕ್ಕೆ ಯಾವುದೇ ರೀತಿ ಶಾರ್ಟ್ಕಟ್ ಇಲ್ಲ. ಡಾಕ್ಟ್ರು ಯಾವುದೇ ಮೆಡಿಸಿನ್ ಕೊಟ್ಟರೂ ಆಗಲ್ಲ. ಅದು ಕನ್ಸಿಸ್ಟೆನ್ಸಿಯಿಂದ ಮಾತ್ರ ಬರುವಂಥದ್ದು. ಅಂದರೆ ಎವ್ರಿ ಡೇ ನೀವು ಮಿನಿಮಮ್ ಆಗಿ ಒಂದು 45 ನಿಮಿಷ ನಡಿಲೇಬೇಕಾಗತ್ತೆ, ಇಲ್ಲ ಒಂದು ಎಕ್ಸಸೈಸ್ ಮಾಡಲೇಬೇಕಾಗತ್ತೆ. ನಾನು ನನ್ನ ಯಂಗರ್ ಪೇಷಂಟ್ಸಿಗೆ ಹೇಳುವಂಥದ್ದು, ನೀವು ಸ್ವಲ್ಪ ಟ್ರೈನಿಂಗ್ ಅಂದರೆ ಜಿಮ್ಮಲ್ಲಿನೂ ಸಹಿತ ಟ್ರೈನ್ ಮಾಡಿ ವೆಯ್ಟ್ ಟ್ರೈನಿಂಗ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಬೆನಿಫಿಟ್ ಆಗುತ್ತೆ. ಅದರಲ್ಲೂ ಮಹಿಳೆಯರಲ್ಲಿ 45 ವರ್ಷದ ನಂತರ ಅವರಿಗೆ ಮುಟ್ಟಿನ ಸಮಸ್ಯೆ ಉಂಟಾಯಿತು, ಮೆನಪೋಸಲ್ ಸ್ಟೇಜಿಗೆ ಹೋದರು ಅಂತಂದರೆ ಅವರಲ್ಲಿ ವೆಯ್ಟ್ ಟ್ರೈನಿಂಗ್ ಕಂಪಲ್ಸರಿ ಮಾಡಬೇಕು. ಮಹಿಳೆಯರು ಅಂದ್ಕೊಳ್ತಾರೆ ನಮಗೇನಕ್ಕೆ ವೆಯ್ಟ್ ಟ್ರೈನಿಂಗು, ನಾವೇನಕ್ಕೆ ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡಬೇಕು ಅಂತ. ಖಂಡಿತವಾಗ್ಲೂ ಅವರು ವೆಯ್ಟ್ ಟ್ರೈನಿಂಗನ್ನು ಮಾಡಬೇಕು. ಅವರ ದೇಹದಲ್ಲಿ ಫ್ಯಾಟ್ ಡೆಪಾಸಿಟ್ ಕಡಿಮೆಯಾಗಿ ಮಸಲ್ ಮಾಸನ್ನು ನಾವು ಇನ್ಕ್ರೀಸ್ ಮಾಡ್ತಾ ಬಂದರೆ ಮುಂದೆ ಬರುವಂತಹ ಬೆನ್ನು ನೋವು, ಕಾಲು ನೋವನ್ನು ಅವಾಯ್ಡ್ ಮಾಡ್ತಾ ಬರ್ಬೋದು. ಸೊ ಲಾಂಗ್ ಟರ್ಮ್ ಬೆನಿಫಿಟ್ಟಿಗೆ ನೋಡಿದಾಗ ನೀವು ಆಯುರ್ವೇದದ ಚಿಕಿತ್ಸೆಯನ್ನು ತಗೊಂಡು ನಂತರ ಡಯಟು ಎಕ್ಸಸೈಸನ್ನು ಮಾಡಿದ್ರೆ ನಾ ಹೇಳಿದಾಗೆ ಸುಲಭವಾಗಿ ಒಂದು 6 ರಿಂದ 10 kg ತೂಕವನ್ನು ಕರೆಕ್ಟಾಗಿ ಮಾಡಿದ್ರೆ ಇಳಿಸ್ಕೊಂಡ್ಬಿಡ್ತಾರೆ ಬಹಳಷ್ಟು ಜನ. ಇದಲ್ಲದೆ ಯಾರು ಈ ರೀತಿ ಚಿಕಿತ್ಸೆಯನ್ನು ಅರ್ಜೆಂಟಾಗಿ ತಗೋಬೇಕು, ಇನ್ನು ಕೆಲವರು ಬರೀ ಡಯಟ್ ಮಾಡ್ಬೋದು ಅಂತಲೂ ತಿಳಿಸ್ಕೊಡ್ತೀನಿ.
ಮೊದಲನೆಯದಾಗಿ ನಿಮಗೆ ಯಾವುದಾದ್ರೂ ಅಸೋಸಿಯೇಟೆಡ್ ಕಾಯಿಲೆ ಇದೆ, ನಿಮಗೆ ಡಯಾಬಿಟೀಸ್ ಇದೆ, ಹೈಪರ್ ಟೆನ್ಷನ್ ಇದೆ, ಅಥವಾ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ, PCOS ಇದೆ, ಅಥವಾ ನಿಮಗೆ ಲಿವರ್ನ ಸಮಸ್ಯೆ ಇದೆ, ಥೈರಾಯ್ಡ್ನ ಸಮಸ್ಯೆ ಇದೆ, ಈ ರೀತಿ ಯಾವುದೇ ಕಾಯಿಲೆಗಳಿತ್ತು, ಅಥವಾ ನಿಮಗೆ ಆರ್ಥರೈಟಿಸ್ ಇದೆ, ಬೆನ್ನು ನೋವಿದೆ, ಯಾವುದರಲ್ಲಿ ನಿಮಗೆ ತೂಕ ಇಳಿಸಬೇಕು ಅಂತಹದ ಕೇಸ್ಗಳಲ್ಲಿ ನೀವು ಈ ಚಿಕಿತ್ಸೆಯನ್ನು ಬಂದು ಒಂದು 25 ದಿನದ ಒಂದು ಏನು ಟ್ರೀಟ್ಮೆಂಟ್ ಇದೆ ಚಿಕಿತ್ಸೆ, ಅದನ್ನು ತಗೊಳ್ಳೋದ್ರಿಂದ ಸುಲಭವಾಗಿ ಈ ಟ್ರೀಟ್ಮೆಂಟಿಂದ ನೀವು ವೆಯ್ಟ್ ಲಾಸನ್ನು ಮಾಡ್ಬೋದು. ಇದರ ಜೊತೆಗೆ ಅಸೋಸಿಯೇಟೆಡ್ ಏನೇ ಇದೆ, ನಿಮ್ಮ TSH ಲೆವೆಲ್ಲು ಥೈರಾಯ್ಡಲ್ಲಿ ಜಾಸ್ತಿ ಇದ್ದರೆ ಅದು ಕಡಿಮೆ ಆಗುತ್ತೆ, PCOD ಇದ್ದರೆ ಅದನ್ನು ರಿವರ್ಸ್ ಮಾಡಬಹುದು, ಜಾಯಿಂಟ್ ಪೇನ್ ಇದ್ದರೆ ಅದನ್ನು ಕಡಿಮೆ ಮಾಡಬಹುದು. ಸೊ ಇದು ಮಲ್ಟಿಪಲ್ ಬೆನಿಫಿಟ್ ಆಗಿ ವರ್ಕ್ ಆಗುತ್ತೆ. ಯಾರಿಗೆ ಏಜ್ ಕಮ್ಮಿ ಇದೆ, ನಿಮಗೆ 20 ವರ್ಷ ಆಗಿರಬಹುದು, ನಿಮಗೆ ಅಧಿಕ ತೂಕ ಇದೆ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಇದೆಲ್ಲ ಚಿಕಿತ್ಸೆ ಬೇಡ. ಸೀರಿಯಸ್ ಆಗಿ ವರ್ಕೌಟ್ ಮಾಡಿ, ಡಯಟನ್ನು ಪ್ಲ್ಯಾನ್ ಮಾಡಿ, ನಾನು ಹೇಳ್ದಂಗೆ ಸಮತೋಲನ ಆಹಾರವನ್ನು ಸೇವನೆ ಮಾಡಿ. ನೀವು ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿ ನೀರಿಗೆ ಒಂದು ಸ್ವಲ್ಪ ಚಕ್ಕೆ ಪೌಡರನ್ನು ಹಾಕಿ, ಸ್ವಲ್ಪ ಲೆಮನನ್ನು ಹಾಕಿ, ಇಲ್ಲಾಂದರೆ ಚಕ್ಕೆ ಪೌಡರ್ ಜೊತೆ ಲಿಂಬೆಹಣ್ಣನ ರಸವನ್ನು ಹಾಕಿ ಸೇವನೆ ಮಾಡಬಹುದು. ಇದರ ಜೊತೆಗೆ ಚಿಯಾ ಸೀಡ್ಸು ಮತ್ತು ನಿಮಗೆ ಈಗ ಮಲ್ಟಿಪಲ್ ಸೀಡ್ಸ್ ಸಿಗುತ್ತೆ ಅಂಗಡಿಗಳಲ್ಲಿ, ಅಂದರೆ ಸನ್ಫ್ಲವರ್ ಸೀಡ್ಸ್ ಇರ್ಬೋದು. ಆ ರೀತಿ ವೆಜಿಟೇರಿಯನ್ ಇರೋರು ಸೀಡ್ಸನ್ನು ತೊಗೊಳ್ಳಿ, ನಾನ್ ವೆಜಿಟೇರಿಯನ್ ಇರೋರು ನಾನ್ ವೆಜ್ಜನ್ನು ನಿಮ್ಮ ರೆಗ್ಯುಲರ್ ಊಟದಲ್ಲಿ ಆ್ಯಡ್ ಮಾಡಿ. ಸ್ವೀಟನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ, ಯಾವುದೇ ರೀತಿ ಫಾರ್ಮಲ್ಲಿ ಸ್ವೀಟನ್ನು ತೊಗೋಬೇಡಿ. ಕ್ಯಾಲರಿಯನ್ನು ಕೌಂಟ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್ ಏನು ಹೇಳ್ತೀವಿ, ಈಗ ಚಪಾತಿ ಇರ್ಬೋದು, ಅನ್ನ ಇರ್ಬೋದು, ಅದರ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿ, ಅದರ ಬದಲು ಹಸಿ ತರಕಾರಿಯನ್ನು ಹೆಚ್ಚಿಗೆ ಸೇವನೆ ಮಾಡಿ. ಈ ರೀತಿ ಮಾಡೋದ್ರಿಂದ ನೀವು ಎಲ್ಲೇ ದುಡ್ಡನ್ನು ವೇಸ್ಟ್ ಮಾಡದೆ ಸುಲಭವಾಗಿ ತೂಕವನ್ನು ಇಳಿಸಬಹುದು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೆ ಯಾವುದೇ ರೀತಿ ತೂಕ ಇಳಿಸೋದ್ರ ಬಗ್ಗೆ ಡೌಟ್ ಇರಲಿ, ಅಥವಾ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ಕನ್ಫ್ಯೂಷನ್ ಇದ್ದರೆ, ನನಗೆ ತೂಕ ಇಳಿಸೋಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಕೆಳಗೆ ಬರ್ತಾ ಇರುವಂತಹ ನಂಬರಿಗೆ ಕಾಲ್ ಮಾಡಿ, ನಮ್ಮ ಡಾಕ್ಟರ್ಸ್ ಹತ್ರ ಮಾತಾಡಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ. shatayu.com ಅನ್ನು ವಿಸಿಟ್ ಮಾಡಿ, ಅಲ್ಲಿ ಬಹಳಷ್ಟು ಬ್ಲಾಗ್ಗಳಿದೆ. ಇಲ್ಲಾಂದರೆ ಈ ರೀತಿ TV9 ಪ್ರೋಗ್ರಾಮಲ್ಲೂ ನಾವು ಪದೇ ಪದೇ ನಿಮಗೆ ಗೈಡೆನ್ಸ್ ಕೊಡ್ತಾನೆ ಇರ್ತೀವಿ. ಹೇಗೆ ತೂಕವನ್ನು ಇಳಿಸ್ಕೋಬೇಕು, ಹೇಗೆ ವೆಯ್ಟನ್ನು ಮೇಂಟೈನ್ ಮಾಡಬೇಕು ಅಂತಲೂ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.